ನಿಮಗೆ ಬಿಸಿ ಕಾಫಿ ಕೊಡೋ ಅಷ್ಟರಲ್ಲಿ ಹೇಳೋ ಪಾರ್ಥ. ಮಹಿ, ನಿನ್ಗೊಂದು ಶಾಕಿಂಗ್ ವಿಷಯ ಹೇಳಕ್ಕಿದೆ. ಶಾಕಿಂಗ್ ವಿಷಯನಾ? ಎಲ್ರೂ ಆರಾಮಾಗಿದ್ದಾರೆ ತಾನೆ? ನನಗೆ ಇಷ್ಟ ಇಲ್ಲದೆ ಇದ್ರು ನಾನು ಇದನ್ನ ನೋಡ್ಕೋತಾ ಇದ್ದೀನಿ. ಏನ್ ಹೇಳ್ತಿದ್ಯೋ ಪಾರ್ಥ? ಸಡನ್ ಆಗಿ ಏನಿದೆಲ್ಲ, ಮನೆಯವ್ರಿಗೆಲ್ಲ ತಲೆಗಿಲೆ ಕೆಟ್ಟಿದ್ಯಂತ? ನನ್ಗೇನು ಅರ್ಥ ಆಗ್ತಾ ಇಲ್ಲ ಮಹಿ. ಮನೇಲಿ ಹೊಸ ಹೊಸ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾರ್ಥ, ವಿಷಯ ಕನ್ಫರ್ಮ್ ತಾನೆ? ಹಾ ಮಹಿ, ಎಲ್ಲದು ಫೈನಲ್ ಆಗೋಗಿದೆ. ಐ ಆಮ್ ರಿಯಲಿ ಕನ್ಫ್ಯೂಸ್. ಓಕೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಏನಂತಮ್ಮ? ಏನು ವಿಷಯ? ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ಏನಾಯ್ತಮ್ಮ? ಯಾಕೆ ನಿನ್ ಮುಖದಲ್ಲಿ ಅಷ್ಟೊಂದು ಟೆನ್ಷನ್? ಮಾವ, ನಿಮ್ಗೆ ವಿಷಯ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾಳೆ ಗೌತಮ್ ಅಣ್ಣಂಗೆ ಇನ್ನೊಂದು ಮದುವೆ ಅಂತೆ. ಇದೇನಿದು? ನೀ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅತ್ತೆ, ಇದು ತುಂಬಾ ಸೀರಿಯಸ್ ವಿಷಯ. ಇದೆಲ್ಲ ಹೇಗೆ ಸಾಧ್ಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಆಗಿರೋ ಡೆವಲಪ್ಮೆಂಟು, ಯಾರಿಗೂ ಒಂದು ಹಿಂಟ್ ಕೂಡ ಸಿಕ್ಕಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಇದು ಹೆಂಗಾಗಕ್ ಸಾಧ್ಯ ರೀ? ಏನಮ್ಮ ಹೇಳ್ತಿದ್ದೆ ನೀನು? ಅಳಿಯಂದ್ರು ಭೂಮಿ ಎಲ್ಲ ಚೆನ್ನಾಗೇ ಇದಾರಲ್ಲ, ಇದಕ್ಕೆ ನಮ್ ಭೂಮಿ ಹೇಗೆ ಒಪ್ಕೋತಾಳೆ? ಅಳಿಯಂದ್ರೆ ಹೇಗೆ ಒಪ್ಕೋತಾರೆ? ನೀನ್ ಸುಳ್ಳು ಸುದ್ದಿ ಹೇಳ್ತಾ ಇರ್ಬೇಕು, ಸರಿಯಾಗಿ ವಿಚಾರಿಸು. ಇಲ್ಲ ಮಾವ, ಪಾರ್ಥ ಈ ತರ ವಿಷಯದಲ್ಲೆಲ್ಲ ಏನಕ್ಕೆ ಸುಳ್ಳು ಹೇಳ್ತಾನೆ? ಅಲ್ಲಿ ತುಂಬಾನೇ ಸೀರಿಯಸ್ ಆಗಿ ಏನೋ ಪ್ರಾಬ್ಲಮ್ ಆಗ್ತಿದೆ. ಅದ್ ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಇರ್ರಿ, ನಾನು ಭೂಮಿಗೆ ಫೋನ್ ಮಾಡ್ತೀನಿ. ಮಾಡು, ಸ್ಪೀಕರ್ಗೆ ಹಾಕು. ಹಾಂ ಹೇಳು. ನಾನೇನು ಹೇಳೋದು? ನೀನು ಹೇಳಬೇಕು ಕಂದ. ಇದೇನಮ್ಮ ನಾವು ಕೇಳ್ತಾ ಇರೋ ವಿಷಯ? ಅಳಿಯಂದ್ರಿಗೇನೋ ನಾಳೆ ಇನ್ನೊಂದು ಮದುವೆ ಅಂತೆ. ಇದ್ಯಾವುದು ನಿಜ ಅಲ್ಲ ಕಂದ? ಇಲ್ಲಮ್ಮ, ಸತ್ಯ. ಗೌತಮ್ ಅವ್ರಿಗೆ ಇನ್ನೊಂದು ಮದುವೆ ಆಗ್ತದೆ. ಅಯ್ಯೋ ಭಗವಂತ, ಇದು ಹೇಗೆ ಸಾಧ್ಯ ಭೂಮಿ? ನೀನು ಅಳಿಯಂದ್ರು ತುಂಬಾ ಪ್ರೀತಿಯಿಂದಾನೇ ಇದ್ದೀರಾ ತಾನೆ? ಇಬ್ರ ಮಧ್ಯೆ ಎಷ್ಟು ಪ್ರೀತಿ ಇದೆ, ಅದೆಲ್ಲ ಬಿಡು. ಇದಕ್ಕೆ ನೀನು ಹೆಂಗ್ ಒಪ್ಕೊಂಡೆ ಭೂಮಿ? ಅಮ್ಮ, ಪ್ಯಾನಿಕ್ ಆಗ್ಬೇಡ, ನಾನು ಹೇಳೋದನ್ನ ಕೇಳಿಸ್ಕೊ. ನಾನು ಏನೇ ಮಾಡಿದ್ರು ಅದನ್ನ ಯೋಚನೆ ಮಾಡಿ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತೀನಿ ಅನ್ನೋ ನಂಬಿಕೆ ನಿನಗಿದೆಯಾ? ಇದೆ ಕಂದ. ಇದ್ಯಾವುದು ನನಗೆ ಗೊತ್ತಿಲ್ಲದೆ ಆಗ್ತಿಲ್ಲಮ್ಮ.